ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಆಟ, ದಿನಕ್ಕೊಂದು ತಿರುವು. ಈ ಆಟದ ಮಧ್ಯೆಯೂ ಅವರಲ್ಲಿ ಆಗುವಂತಹ ಜಗಳಗಳಾಗಿರ್ಬೋದು, ಆ ಮನಸ್ತಾಪಗಳಾಗಿರ್ಬೋದು, ಇದರ ಹಿಂದೆನೂ ಕೂಡ ಅಷ್ಟೇ ಸಾಕಷ್ಟು ಜಗಳಗಳಾಗಿದೆ. ಬಟ್ ನಿನ್ನೆ ಚೈತ್ರ ಮತ್ತೆ ಅಶ್ವಿನಿ ಅವರ ನಡುವೆ ಆದಂತಹ ಜಗಳ ನೋಡಿ ಯಾಕೋ ಅನ್ಕೊಂಡು ಅವರೆಲ್ಲ ಒಂದು ಮಾತು ಬಿಡ್ತಾರೆ, ಈ ಸೀಸನ್ ಪೂರ್ತಿ ಅವ್ರ ಮಾತೇ ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ತರ ಆಗಿತ್ತು. ಯಾಕಂದ್ರೆ ಅಷ್ಟು ಜಗಳಗಳಾಗಿತ್ತು, ಒಬ್ರ ಮೇಲೆ ಒಬ್ರು ಉಗ್ಯೋದಾಗಿರ್ಬೋದು, ಪರ್ಚೋದಾಗಿರ್ಬೋದು, ಈ ತರ ಒಂದು ಫಿಸಿಕಲ್ ಅಟ್ಯಾಕ್ ಅನ್ನ ನಾವು ಈ ಸೀಸನ್ ನೋಡಿದ್ದು ಅನ್ಸುತ್ತೆ. ಅದ್ರಲ್ಲೂ ಚೈತ್ರ ಅವರು ಈ ರೂಪವನ್ನ ತಾಳಿದ್ದು ನಮ್ಗೆ ಹೊಸ್ತೇನಲ್ಲ. ಆ ಸೀಸನ್ ಅಲ್ಲೂ ಅಷ್ಟೇ, ಅವರಿದ್ದ ಸೀಸನ್ ಅಲ್ಲೂ ಅಷ್ಟೇ ಅವರ ತಪ್ಪನ್ನ ಮರೆಮಾಚೋಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ರು ಅಂತ ನಿಮ್ಗೆಲ್ಲ ಗೊತ್ತು. ಸೊ ಇಲ್ಲೂ ಹಂಗೆ ಮಾಡಿದ್ರು ಅಂತ ಅನಿಸ್ತಾ ಇತ್ತು. ಯಾಕೋ ಅವರ ಆಟವನ್ನ ನಮ್ಗೆ ಇಷ್ಟ ಆಗಿಲ್ಲ, ಅವರ ಆಟ ಆಡ್ತಿರೋ ರೀತಿ ಯಾಕೋ ಒಂದ್ಸಲ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅವರ ತಪ್ಪನ್ನ ಒಪ್ಕೊಂಡು ಹೋಗಿ ಅಶ್ವಿನಿ ಅವ್ರ ಹತ್ರ ಹೋಗಿ ಸಾರಿ ಅನ್ನ ಕೇಳ್ತಾರೆ. ಸೊ ಇದೆಲ್ಲ ಒಂದ್ ಕಡೆ ಇಷ್ಟ ಆಗುತ್ತೆ ನಮ್ಗೆಲ್ಲ, ಯಾಕಂದ್ರೆ ಅವರ ತಪ್ಪಿದ್ದು ಅವ್ರು ಹೋಗಿ ಸಾರಿ ಕೇಳ್ತಾರಲ್ಲ. ಈ ಮನೇಲಿ ಯಾವ ತರ ಅಂದ್ರೆ ಒಬ್ರು ತಪ್ಪನ್ನ ಇಟ್ಕೊಂಡು ಅದನ್ನೇ ದೊಡ್ಡದ್ ಮಾಡೋದು ತುಂಬಾ ನೋಡಿರ್ತೀವಿ ನಾವು. ಸೊ ಹಾಗಾಗಿ ಅವರ ತಪ್ಪಿದ್ದು ಕೂಡ ಹೋಗಿ ಸಾರಿ ಅನ್ನ ಕೇಳ್ತಾರೆ. ಅದೆಲ್ಲ ಒಂದ್ ಕಡೆ ಅವ್ರ ಆಟಕ್ಕೆ ಇನ್ನೂ ಹೆಚ್ಚು ಹುಮ್ಮಸ್ ಸಿಕ್ಕಿತಂತ ಆಗುತ್ತೆ. ಯಾಕಂದ್ರೆ ಅಶ್ವಿನಿ ಅವ್ರು ಕೂಡ ಅಷ್ಟೇ ಅವರನ್ನ ಕ್ಷಮಿಸ್ತಾರೆ. ಹಾಗಾಗಿ ಅವರಿಬ್ರು ಜಗಳ ಏನು ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಆ ವಿಷಯವನ್ನ ಇಟ್ಕೊಂಡು ಗಿಲ್ಲಿ ಮತ್ತೆ ಕಾವ್ಯ ಅವ್ರು ರೇಗಿಸೋದಾಗಿರ್ಬೋದು, ಚೈತ್ರ ಅವ್ರನ್ನ ಮತ್ತಷ್ಟು ಹೀಯಾಳಿಸಿ ಮಾತಾಡೋದಾಗಿರ್ಬೋದು, ಅಂದ್ರೆ ಆ ಒಂದು ಸಾರಿಯನ್ನ ಕೇಳ್ತಾರಲ್ಲ. ಸೊ ಯಾರು ಅನ್ಕೊಂಡಿರ್ಲಿಲ್ಲ ಅವರು ಹೋಗಿ ಸಾರಿಯನ್ನ ಕೇಳ್ತಾರೆ. ಯಾಕಂದ್ರೆ ಚೈತ್ರ ಅವ್ರು ಗೊತ್ತಲ್ಲ, ಅವರ ವಾದಕ್ಕೆ ಬಿದ್ರೆ ಅವರ ವಾದಕ್ಕೆ ಮಾತು ಕೊಡೋರು ಯಾರು ಇರಲ್ಲ. ಸೊ ಹಾಗಾಗಿ ಚೈತ್ರ ಅವರು ಹೋಗಿ ಸಾರಿ ಕೇಳಿದ್ದು ಎಲ್ರಿಗೂ ತುಂಬಾ ಆಶ್ಚರ್ಯ ಅಂತಾನೆ ಆಗ್ಬೋದು. ಇನ್ನು ಟಾಸ್ಕ್ ವಿಚಾರ ಅಂತ ಬಂದಾಗ ಮನೆಯವರ ಟಾಸ್ಕ್ ಅಂತಾರೆ, ಆದ್ರೆ ಇಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವರ ಆಟನೇ ಬೇರೆ ಆಗ್ತಾ ಇದೆ. ಇಲ್ಲಿ ಮನೆಯವ್ರನ್ನ ನೋಡೋದು ಅಥವಾ ಸೀಕ್ರೆಟ್ ರೂಮ್ ಅಲ್ಲಿ ಕೂತಿರೋ ಇವರಿಬ್ಬರನ್ನ ನೋಡೋದಂತ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ ಈ ಮನೆಯವ್ರು ಏನ್ ಆಟ ಆಡ್ತಿದ್ದಾರೆ, ಇಲ್ಲಿ ಬೇರೆ ಇವರಿಬ್ಬರ ಜಗಳಗಳಾಗಿರ್ಬೋದು, ವಾದಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಇದ್ದು ಒಂಥರ ಮನೋರಂಜನೆ. ಈ ಮನೆಯವರ ಆಟ ನೋಡೋಕ್ಕಿಂತ ಇವರಿಬ್ರೆ ಈ ಜಗಳ ನೋಡೋಕೆನೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಜಗಳವನ್ನ ಮಾಡ್ತಿದ್ದಾರೆ. ಇಬ್ಬರನ್ನು ಕೂಡ ಒಂದು ಹಾವು ಮುಂಗ್ಸಿ ಜೋಡಿಯನ್ನ ಒಂದು ಕೋಣೆಯಲ್ಲಿ ಹಾಕಿದ ರೀತಿ ಇತ್ತು. ಸೊ ಹಾಗಾಗಿ ಅವರಿಬ್ಬರ ಜಗಳ ನೋಡೋಕೆನೆ ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇತ್ತು. ಆ ಒಂದು ಜಗಳ ನೋಡೋಕೆನೆ ಸಾಕಷ್ಟು ಜನ ಕಾಯ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಜಗಳದಲ್ಲಿ ವಾದ ಅಂದ್ರೆ ಯಾವ ರೀತಿ, ಇವರು ಮಾಳುವರ ಸಪೋರ್ಟ್ ಆಗಿ ರಕ್ಷಿತಾ ಮಾತಾಡಿದ್ರೆ ಮಾಳುವರ ಅಪೋಸಿಟ್ ಆಗಿ ಧ್ರುವಂತ್ ಅವ್ರು ಮಾತಾಡ್ತಾರೆ. ಸೊ ನಿನ್ನೆ ಕೂಡ ಟೀಮ್ ಸೆಟ್ ಮಾಡೋಕಿತ್ತು ಅವರಿಬ್ಬರಿಗೆ, ಕಾವ್ಯ ಮತ್ತೆ ಮಾಳುಗೆ ಟೀಮ್ ಸೆಟ್ ಮಾಡೋಕಿತ್ತು. ಸೊ ಅಲ್ಲಿ ಕಾವ್ಯ ಅವರ ಟೀಮ್ಗೆ ಎಷ್ಟು ತೂಕ ಬೇಕು ಅಂದ್ರೆ ಯಾವ್ಯಾವ ಜನವನ್ನ ಹಾಕ್ಬೇಕು ಅನ್ನೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಅಲ್ಲೆಲ್ಲ ಒಂದ್ ಕಡೆ ಧ್ರುವಂತ್ ಅವರ ವಾದ ಏನಾಗುತ್ತೆ, ಧ್ರುವಂತ್ ಅವ್ರು ಹಾಕಿರೋ ಟೀಮ್ ಸ್ಪರ್ಧಿಗಳೇನಾಗಿದೆ ಅದೊಂಥರ ಸರಿಯಾಗಿತ್ತು ಅಂತ ಅನಿಸ್ತೈತೆ. ಎಲ್ಲೋ ತೂಕ ಮಾಡಿ ಅವರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಹಾಕೊಂಡ್ರು ಅಂತ ಅನಿಸ್ತಾ ಇತ್ತು. ಆಮೇಲೆ ರಕ್ಷಿತಾ ಅವ್ರು ನೋಡಿದ್ರೆ ಮಾಳು ಅವರಿಗೆ ಏನೋ ಒಂದು ಫೇವರಿಸಮ್ ಮಾಡೋ ರೀತಿಯಲ್ಲಿ ಸ್ಪರ್ಧಿಗಳನ್ನ ಹಾಕ್ತಾ ಇದ್ರು. ಸೊ ಅಲ್ಲಿ ಎಲ್ಲೊಂದ್ ಕಡೆ ಆ ಒಂದು ಇಷ್ಟ ಆಗಿಲ್ಲ, ಆ ಒಂದು ಅವರ ಮಾತುಗಳಾಗಿರ್ಬೋದು, ಆ ಒಂದು ಅಲ್ಲಿ ಏನೋ ತೂಕ ಇರ್ಲಿಲ್ಲ ಆ ಮಾತಿಗೆ, ಅವರ ಒಂದು ವ್ಯಕ್ತಿತ್ವಕ್ಕಾಗಿರ್ಬೋದು. ಅವರ ವ್ಯಕ್ತಿತ್ವ ಅಲ್ಲ, ಯಾಕಂದ್ರೆ ಅಲ್ಲಿ ಮಾಡುವವ್ರನ್ನ ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಅಲ್ಲಿ ನೋಡಿದಾಗ ವೀಕೆಸ್ಟ್ ಕಂಟೆಸ್ಟೆಂಟ್ ಕಾವ್ಯ ಅವರ ಟೀಮ್ಗೆ ಹಾಕ್ಬೇಕು, ಮಾಳು ಅವರಿಗೆ ಸ್ಟ್ರಾಂಗೆಸ್ಟ್ ಅಂದ್ರೆ ರಘು ಅವರಾಗಿರ್ಬೋದು, ಧನುಷ್ ಅವ್ರನ್ನ ಒಂದೇ ಟೀಮಲ್ಲಿ ಹಾಕ್ಬೇಕು, ಆಮೇಲೆ ಅಶ್ವಿನಿ ಅವ್ರು ಕೂಡ ಆ ಟೀಮಲ್ಲಿ ಇರ್ಬೇಕು. ಇದು ಯಾಕೋ ಒಂಥರ ಆ ಒಂದು ಆಟಕ್ಕೆ ಬಿಗ್ ಬಾಸ್ ಕೊಟ್ಟಂತಹ ಒಂದು ಟಾಸ್ಕ್ಗೆ ಇವರಿಬ್ರು ಕೂಡ ಅಂದ್ರೆ ಧ್ರುವಂತ್ ಅವರು ಏನೋ ಒಂದು ಸರಿಯಾದ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ರಕ್ಷಿತಾ ಅವರು ಎಲ್ಲ ಒಂದ್ ಕಡೆ ಅದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡಲ್ಲ, ಅವರ ನಿರ್ಧಾರದಂತೆನೆ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಬಿಗ್ ಬಾಸ್ ಕೇಳಿದಾಗ ಇಬ್ರು ಕೂಡ ಡಿಸ್ಕಸ್ ಮಾಡಿದ್ದು ಅನ್ನೋದನ್ನ ಹೇಳ್ತಾರೆ. ಆದ್ಮೇಲೆ ಕೂಡ ಅಷ್ಟೇ ಅವರಿಬ್ರ ವಾದ ಆಗಿರ್ಬೋದು. ರಕ್ಷಿತಾ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮುಂದೆ, ನಾನು ಈ ತರ ಒಪ್ಕೊಂಡಿದ್ದೀನಿ, ನನ್ಗೆ ಸರಿ ಇದೆ, ಧ್ರುವಂತ್ ಅವ್ರು ಮಾಡಿದ್ದು ನಾನ್ ಮಾಡಿದ್ದು ಅಂದ್ರೆ ಒಟ್ಟಿಗೆ ನಿರ್ಧಾರವನ್ನ ಮಾಡಿದ್ದೇವೆ, ಸೊ ಹಾಗಾಗಿ ನನ್ಗೆ ಇದ್ರಲ್ಲಿ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಅದಾದ್ಮೇಲೆ ವಾದವನ್ನ ಸ್ಟಾರ್ಟ್ ಮಾಡ್ತಾರೆ. ಇದ್ಯಾಕೋ ಸರಿ ಇಲ್ಲ, ಹಾಗೆ ಮಾಡ್ಬಾರ್ದಿತ್ತು, ಮಾಡು ಅವ್ರು ವಿನ್ ಆಗ್ಬೇಕು, ಆ ತರ ಒಂದು ಮಾತನ್ನ ಹೇಳ್ತಾರೆ. ಸೊ ಇದಕ್ಕೆ ಧ್ರುವಂತ್ ಅವ್ರು ಕ್ಲಾರಿಟಿ ಕೊಡ್ತಾರೆ, ನಮ್ಗೆ ಬಿಗ್ ಬಾಸ್ ಕೊಟ್ಟಿದ್ದು ಟಾಸ್ಕ್ ಯಾರನ್ನ ಸಮವಾಗಿ ಯಾರು ಟೀಮ್ಗೆ ಹಾಕ್ತಿವಿ ಅನ್ನೋದನ್ನೇ ಇರೋದಿಲ್ಲ ಆಟ. ಬಟ್ ಒಬ್ರನ್ನ ಗೆಲ್ಲಿಸ್ಬೇಕು ಅಂತ ಸ್ಟ್ರಾಂಗೆಸ್ಟ್ ಇರೋರನ್ನೆಲ್ಲರನ್ನ ನಾವು ಒಂದೇ ಟೀಮ್ಗೆ ಹಾಕಕ್ ಆಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಅಲ್ಲೂ ಕೂಡ ರಕ್ಷಿತ್ ಅವ್ರು ವಾದವನ್ನ ಮಾಡ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಜಗಳಗಳ ಅವರ ಸೀಕ್ರೆಟ್ ರೂಮ್ ಅಲ್ಲಿ ಸಾಕಷ್ಟು ಜಗಳಗಳಾಗಿರ್ಬೋದು. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಗ್ ಬಾಸ್ಗೆ ಇಲ್ಲಿ ಅವ್ರನ್ನ ಫೋಕಸ್ ಮಾಡೋದು ಅಥವಾ ಮನೆಯಲ್ಲಿ ಇರೋರ ಜೊತೆ ಫೋಕಸ್ ಮಾಡೋದು ಅಥವಾ ಈ ಸೀಕ್ರೆಟ್ ರೂಮ್ ಅಲ್ಲಿ ಇರೋರನ್ನ ಫೋಕಸ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಜಗಳ ಆಗ್ತಿದ್ರು, ಇಲ್ಲಿ ಜಗಳ ಆಗ್ತಾ ಇದೆ. ಇಲ್ಲಿ ಅವರು ಆಟ ನೋಡಿ ಇವ್ರಿಬ್ರು ವಾದ ಮಾಡೋದಾಗಿರ್ಬೋದು ಅಥವಾ ಟೀಮ್ ಸೆಟ್ ಮಾಡ್ಬೇಕಾದ್ರೆ ಒಬ್ರಿಗೊಬ್ರಿಗೆ ಒಪ್ಪಿಗೆ ಇರಲ್ಲ. ಬಟ್ ಆದ್ರೂ ಒಂದು ಏನೋ ಬಿಗ್ ಬಾಸ್ ಹೇಳಿದಾರಲ್ಲ ಅಂತ ಒಂದನ್ನ ನಿಲುವಾಗಿ ನಿಂತ್ಕೊಂಡು ಅದಕ್ಕೆ ಒಪ್ಕೊಳ್ಳೋದಾಗಿರ್ಬೋದು. ಈ ತರ ಸಾಕಷ್ಟು ನೋಡಿದ್ದೇವೆ ನಾವು. ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಜಾಸ್ತಿ ಆಗಿತ್ತು. ನಿನ್ನೆ ಎಪಿಸೋಡ್ ಅಲ್ಲಿ ಮನೆಯವ್ರನ್ನ ತೋರಿಸೋದಕ್ಕಿಂತ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತ ಇವರಿಬ್ರನ್ನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಯಾಕಂದ್ರೆ ಅಷ್ಟು ಜಗಳವನ್ನ ಮಾಡ್ತಿದ್ರು. ಆಮೇಲೆ ರಕ್ಷಿತಾ ಅವರು ಬೇಕಂತಾನೆ ಜಗಳವನ್ನ ಕೆದಕ್ತಿದ್ರು ಅಂತ ಅನಿಸ್ತಾ ಇದ್ರು. ಧ್ರುವಂತ್ ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಹೇಳಿದ್ದು ಧ್ರುವಂತಿಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೂ ಎಲ್ಲೊಂದ್ ಕಡೆ ಈ ಜೋಡಿಯನ್ನ ನೋಡಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಎಷ್ಟೇ ಜಗಳ ಮಾಡಿದ್ರು ಬೇಗ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ. ಅಂದ್ರೆ
ಯಾವ ಟಾಸ್ಕ್ ಆದ್ರೂ ಸರಿ ಅದನ್ನ ಮುಂದುವರ್ಸಲ್ಲ, ಆ ಜಗಳವನ್ನ ಮುಂದುವರಿಸ್ತಾ ಹೋಗಲ್ಲ, ಬಟ್ ಎಲ್ಲೋ ಒಂದು ಕ್ಲಾರಿಟಿಯನ್ನು ಕೊಟ್ಟು ಅದನ್ನ ಸಮಗೊಳಿಸ್ತಾರೆ ಅಂತ ಹೇಳ್ಬೋದು. ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅಷ್ಟೇ ಕಾವ್ಯ ಮತ್ತೆ ಮಾಡುವವರ ಟೀಮ್ ಏನಾಗಿತ್ತು, ಆ ಟೀಮಲ್ಲಿ ಕಾವ್ಯ ಅವರ ಟೀಮಲ್ಲಿ ಗಿಲ್ಲಿ ಹಾಗೂ ರಘು ಅವರು ಇರೋದಾಗಿರ್ಬೋದು, ರಘು ಮತ್ತೆ ಚೈತ್ರ ಇರೋದಾಗಿರ್ಬೋದು, ಆಮೇಲೆ ಈ ಕಡೆ ಅಶ್ವಿನಿ ಧನುಷ ಅವರೆಲ್ಲ ಇರೋದಾಗಿರ್ಬೋದು ಮಾಡುವವರ ಟೀಮಲ್ಲಿ. ಸೊ ಈ ಟೀಮಲ್ಲಿ ಅಂದ್ರೆ ಬಂದಾಗ ಎಲ್ಲೂ ಸ್ಟ್ರಾಂಗೆಸ್ಟ್ ಅಂತ ಅನ್ಸಿದ್ದು ಆ ರಘು ಅವರ ಟೀಮ್, ಅಂದ್ರೆ ಗಿಲ್ಲಿ ಅವರಿದ್ದಾರಲ್ಲ ಆ ಟೀಮ್ ಯಾಕೋ ತುಂಬಾ ಸ್ಟ್ರಾಂಗ್ ಅಂತ ಅನಿಸ್ತಾ ಇತ್ತು. ಈ ಕಡೆ ಅಶ್ವಿನಿ ಅವರು ಮೊದಲೇ ಒಂದರ ಆಟದಲ್ಲಿ ಅವ್ರು ಕುಗ್ಗೋಗಿದ್ರಿಂದ ಇಲ್ಲಿ ಚೆನ್ನಾಗಿ ಆಟ ಆಡ್ತಾರ ಅನ್ನೋ ಕನ್ಫ್ಯೂಷನ್ ಇಲ್ಲಿತ್ತು. ಬಟ್ ಚೆನ್ನಾಗಿ ಆಡಿದ್ರು, ಆದ್ರೂ ಎಲ್ಲ ಒಂದ್ ಕಡೆ ಈ ಟೀಮ್ ವಿನ್ ಆಯ್ತು, ಗಿಲ್ಲಿ ಮತ್ತೆ ಕಾವ್ಯ ಇದ್ದ ಟೀಮ್ ವಿನ್ ಆಯ್ತು. ಸೊ ಆಗ ಕಾವ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ನಾಮಿನೇಷನ್ ಸಿಗುತ್ತೆ. ಆಮೇಲೆ ಮಾಳುವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ. ಸೊ ಆಟ ಇದ್ದದೇ ಹೀಗೆ, ಇಬ್ರು ನಾಯಕರಾಗಿರ್ತಾರೆ. ಆ ನಾಯಕರಲ್ಲಿ ಯಾರು ಚೆನ್ನಾಗಿ ಆಡಿ ಆ ಟೀಮ್ ಅನ್ನ ವಿನ್ ಮಾಡ್ಕೊತಾರೆ ಅಥವಾ ಆ ಟೀಮ್ ಅಲ್ಲಿ ಗೆಲ್ತಾರೆ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾರೆ. ಆಮೇಲೆ ಯಾರು ಈ ಒಂದು ಟಾಸ್ಕ್ ಅಲ್ಲಿ ಸೋಲ್ತಾರೆ ಅವರು ನಾಮಿನೇಟ್ ಆಗ್ತಾರೆ ಅನ್ನೋದಿತ್ತು. ಸೊ ಹಾಗಾಗಿ ಮಾಳುವರು ನಾಮಿನೇಟ್ ಆಗ್ತಾರೆ. ಈ ವಿಚಾರ ಅಂತ ಬಂದಾಗ ಅಲ್ಲಿ ಕೂಡ ಜಗಳ ಆಗೋದಾಗಿರ್ಬೋದು ಅಥವಾ ಅವರ ನಡುವೆ ವಾದಗಳು, ಅಂದ್ರೆ ರಾಶಿಕ್ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ, ರಾಶಿಕ್ ಅವ್ರ ಏನ್ ಕ್ಯಾಪ್ಟನ್ಸಿಯನ್ನು ನಿಭಾಯಿಸ್ತಿದ್ದಾರೆ ಅದೆಲ್ಲೋ ಒಂದ್ ಕಡೆ ಅವರು ಕಿರ್ಚಾಟನೇ ಹೊರತು ಕಾಣಿಸ್ತಾ ಇದೆ ಹೊರತು ಎಲ್ಲೂ ಕ್ಯಾಪ್ಟನ್ಸಿ ಕಾಣಿಸ್ತಿಲ್ಲ. ಉಸ್ತುವಾರಿ ಅಂತ ಬಂದಾಗ್ಲೂ ಅಷ್ಟೇ ಅವರು ತಮ್ಮ ಉಸ್ತುವಾರಿಯನ್ನ ಬಿಟ್ಟು ಬೇರೆಯವ್ರ ಮೇಲೆ ಕಿರ್ಚೋದಾಗಿರ್ಬೋದು, ಆ ಒಂದು ವಾಯ್ಸ್ ಇರಿಟೇಷನ್ ಅಂತ ಆಗ್ತಾ ಇದೆ. ಅವರೆಲ್ಲ ಒಂದ್ ಕಡೆ ಅವರ ನಿಲುವನ್ನ ಬಿಟ್ಟು, ಅಂದ್ರೆ ಕ್ಯಾಪ್ಟನ್ಸಿಯಾಗಿ ಏನ್ ಟಾಸ್ಕ್ ಮಾಡ್ಬೇಕು ಅಥವಾ ಹೇಗೆ ಟಾಸ್ಕ್ ಅನ್ನ ನೋಡ್ಕೊಳ್ಬೇಕು ಅದನ್ನ ಬಿಟ್ಟು ಬೇರೆಯವರೆಲ್ಲರ ಹತ್ರ ಕಿರ್ಚಾಡೋದಾಗಿರ್ಬೋದು, ಆ ತರ ಒಂದು ಮಾತುಗಳನ್ನ ಹೇಳ್ತಾರೆ. ಆಮೇಲೆ ಬಿಗ್ ಬಾಸ್ ಅವರು ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಒಂದು ಚಿಕ್ಕ ಚಟುವಟಿಕೆಯನ್ನ ಕೊಡ್ತಾರೆ. ರಾಶಿಕ್ ಅವರು ಈಗ ಯಾರನ್ನ ಸೇವ್ ಮಾಡ್ಕೊಳ್ಬಹುದು ಅಥವಾ ಯಾರನ್ನ ಈಗ ನಾಮಿನೇಟ್ ಮಾಡ್ಬೋದು, ಅದು ನಿಮ್ಮ ಗೆಸ್ ಏನಾದ್ರು ಕರೆಕ್ಟ್ ಆಗಿದ್ರೆ ನಿಮ್ಗೆ ಬಿಗ್ ಬಾಸ್ ಕಡೆಯಿಂದ ಉಡುಗೊರೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲೂ ಕೂಡ ಅಷ್ಟೇ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಅದು ಪ್ರತಿಯೊಂದು ಬಿಗ್ ಬಾಸ್ ಏನೇ ಒಂದು ಆದೇಶವನ್ನ ಕೊಟ್ಟಾಗ್ಲೂ ಅಷ್ಟೇ ಅವರಿಬ್ಬರ ನಡುವೆ ಒಂದು ವಾದ ಆಗೋದಂತೂ ನೋಡೇ ಇರ್ತೀವಿ ನಾವು. ಸೊ ಹಾಗಾಗಿ ಕೂಡ ನಿನ್ನೇನು ಅಷ್ಟೇ ಅಶ್ವಿನಿ ಅಂತ ಧ್ರುವಂತ್ ಅವ್ರು ತಗೊಳ್ತಾರೆ, ಅದಕ್ಕೆ ರಕ್ಷಿತ್ ಅವ್ರು ಹೇಳ್ತಾರೆ ನಾನು ಇದೇ ಹೆಸರು ತಗೊಳ್ತಿದ್ದೆ ಅಂತ. ಸೊ ಅಲ್ಲಿ ಕೆಲವಷ್ಟು ಜಗಳಗಳಾಯ್ತು, ನಾನ್ ತಗೊಂಡಿದ್ದಕ್ಕೆ ನೀನ್ ಹೆಸರು ತಗೊಂಡಿದ್ದು, ಆ ತರ ಮಾತುಗಳನ್ನ ಹೇಳ್ತಾರೆ. ಆಮೇಲೆ ಯಾರು ನಾಮಿನೇಟ್ ಮಾಡ್ಬೋದು ಅನ್ನೋದಕ್ಕೆ ಧ್ರುವಂತ್ ಅವ್ರು ಹೇಳ್ತಾರೆ ರಜತನ್ನ ನಾಮಿನೇಟ್ ಮಾಡ್ಬೋದು ರಾಶಿಕ್ ಅವರು. ಆಮೇಲೆ ಇವರು ರಕ್ಷಿತ್ ಅವ್ರು ಹೇಳ್ತಾರೆ ಗಿಲ್ಲಿಯನ್ನ ನಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆಗ ಆ ಒಂದು ಈಗ ಯಾರಂತ ನೋಡಿದಾಗ ರಾಶಿಕ್ ಅವ್ರು ಏನ್ ಮಾಡ್ತಾರೆ, ಇವರಿಬ್ಬರ ನಿರ್ಧಾರ ಅಂದ್ರೆ ಇವರ ಗೆಸ್ ಪ್ರಕಾರ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಅಂದ್ರೆ ಸೇವ್ ಮಾಡ್ತಾರೆ, ಅಶ್ವಿನಿ ಅವ್ರನ್ನೇ ಸೇವ್ ಮಾಡ್ತಾರೆ. ಆಮೇಲೆ ಮಾಳು ಅಥವಾ ಯಾರೋ ಒಂದು ಅವ್ರ ಆಯ್ಕೆ ಇರುತ್ತೆ ರಾಶಿಕ್ ಅವ್ರಿಗೆ. ಸೊ ಅಲ್ಲಿ ಅವ್ರು ಯಾರನ್ನ ಹೊರಗೆ ಹಾಕ್ತಾರೆ ಅಥವಾ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಬಂದಾಗ ಇವ್ರಿಬ್ರು ಆಯ್ಕೆ ಏನಾಗಿರುತ್ತೆ ಅಂದ್ರೆ ಈ ಕಡೆ ರಕ್ಷಿತ್ ಅವ್ರು ಗಿಲ್ಲಿಯನ್ನ ಚೂಸ್ ಮಾಡಿರ್ತಾರೆ, ಈ ಕಡೆ ಧ್ರುವಂತ್ ಅವ್ರು ರಜತನ್ನ ಚೂಸ್ ಮಾಡಿರ್ತಾರೆ. ಸೊ ಅಲ್ಲಿ ಅವ್ರು ಆಯ್ಕೆ ಮಾಡಿದ್ದು ಸ್ಪಂದನ ಅವ್ರನ್ನ. ಸ್ಪಂದನ ಅವ್ರಿಗೆ ಈ ವಾರ ಕಾಣಿಸ್ಕೊಳ್ತಿಲ್ಲ, ಈ ವಾರ ಮಾತಾಡ್ತಿಲ್ಲ, ಅವರು ಎಲ್ಲೂ ಇಲ್ಲ, ಟಾಸ್ಕ್ ಅಲ್ಲೂ ಏನು ಇಲ್ಲ ಅನ್ನೋ ರೀಸನ್ ಅನ್ನ ತಗೊಳ್ತಾರೆ. ಸೊ ಅಲ್ಲೂ ಅಷ್ಟೇ ರಕ್ಷಿತ್ ಅವ್ರು ಹೇಳ್ತಾರೆ ನಾನು ಸ್ಪಂದನ ಹೆಸರನ್ನೇ ತಗೊಳ್ತಿದ್ದೆ ಅನ್ನೋದು. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ರಕ್ಷಿತ್ ಅವರ ಯಾವ ಆಟ ಇದ್ದು ಏನ್ ತರ ಆಟ ಆಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಏನೇ ಹೇಳಿದ್ರು ನನ್ನ ನಿರ್ಧಾರನು ಇದೇ ಆಗಿತ್ತು, ಅಥವಾ ಧ್ರುವಂತ್ ಏನೇ ಹೇಳಿದ್ರು ನನ್ನ ನಿರ್ಧಾರನು ಇದೇ ಆಗಿತ್ತು ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲೆಲ್ಲೋ ಒಂದ್ ಕಡೆ ರಕ್ಷಿತ್ ಅವರು ತುಂಬಾ ಸೇಫ್ ಗೇಮ್ ಅನ್ನ ಆಟ ಆಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಇವತ್ತಿನ ಟಾಸ್ಕ್ ಕೂಡ ಅಷ್ಟೇ, ಇವತ್ತಿನ ಟಾಸ್ಕ್ ನಿನ್ನೆ ಕಂಟಿನ್ಯೂ ಆಗಿತ್ತು. ನಿನ್ನೆ ಏನ್ ಕಂಟಿನ್ಯೂ ಆಗಿತ್ತು ಆ ಡ್ರಮ್ ಅಲ್ಲಿ ಇರೋದಾಗಿದ್ದು ನೀರನ್ನ ಹೊರಗೆ ಬಿಡಬಾರ್ದು, ಆ ಒಂದು ಟಾಸ್ಕ್ ಏನಾಗಿತ್ತು ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಿನ್ನೆನೂ ಅಷ್ಟೇ ರಜತ್ ಮತ್ತೆ ಚೈತ್ರ ನಡುವೆ ಸಾಕಷ್ಟು ಜಗಳಗಳಾಯ್ತು. ಇವರಿಬ್ಬರ ಜಗಳ ಹೊಸ್ತೇನಲ್ಲ, ಲಾಸ್ಟ್ ಸೀಸನ್ ಅಲ್ಲಿ ಇವರಿಬ್ಬರೇ ಹೈಲೈಟ್ ಆಗಿದೆ ಅವರಿಬ್ಬರ ಜಗಳದಲ್ಲಿ. ಸೊ ಈ ಒಂದು ನಿನ್ನೆ ಏನ್ ಬಂತು ನಮ್ಗೆ, ನಿನ್ನೆ ಅಂದ್ರೆ ನಿನ್ನ ಒಂದು ಜಗಳ ನೋಡಿದಾಗ ಲಾಸ್ಟ್ ಸೀಸನ್ ನೆನಪಾಯ್ತು, ಸುಳ್ಳಿ ಅಂತ ಹೇಳೋದು, ಸುಳ್ಳಿನಿಗೆ ಯೋಗ್ಯತೆ ಇಲ್ಲ ಅನ್ನೋದು. ಸೊ ಈ ತರ ಮಾತುಗಳು ರಜತ್ ಅವರ ಬಾಯಿಂದ ಇಲ್ಲಿ ತನಕ ಬಂದಿರ್ಲಿಲ್ಲ, ಆದ್ರೂ ಕೂಡ ಚೈತ್ರ ಅವ್ರಿಗೆ ಬಂದಿರ್ಲಿಲ್ಲ. ನಿನ್ನೆ ಚೈತ್ರ ಮತ್ತೆ ರಜತ್ ಅವ್ರಿಗೆ ಜಗಳ ಆಯ್ತು. ಆ ಜಗಳವನ್ನ ನೋಡೋಕೆನೆ ಸ್ವಲ್ಪ ಮಜಾ ಬರ್ತಿತ್ತು, ಯಾಕಂದ್ರೆ ಅವರಿಬ್ಬರ ವಾದ ಏನಾಗುತ್ತೆ ಒಂದು ಟಾಸ್ಕ್ ಮೇಲೆ ಇರಲಿಲ್ಲ, ಪರ್ಸನಲಿ ಅಟ್ಯಾಕ್ ತರ ಇತ್ತು. ಹಾಗಾಗಿ ಆ ಒಂದು ಟಾಸ್ಕ್ ಏನೈತಿ ಇವತ್ತು ಕಂಟಿನ್ಯೂ ಆಗುತ್ತೆ. ಇವತ್ತು ಕಂಟಿನ್ಯೂ ಆದ ಟಾಸ್ಕ್ ಅಲ್ಲಿ ಮತ್ತೆ ಜಗಳ ಆಗುತ್ತೆ. ಅದು ಯಾರಂದ್ರೆ ಅಶ್ವಿನಿ ಮತ್ತೆ ಕಾವ್ಯ ನಡುವೆ ಕೆಲವೊಂದು ಏಕವಚನಗಳಾಗಿರ್ಬೋದು, ಕೆಲವೊಂದು ಮಾತುಗಳಾಗಿರ್ಬೋದು. ಅಶ್ವಿನಿ ಅವರು 2.0 ಅಂತ ಹೇಳ್ತಾರೆ, ಬಟ್ ಇಲ್ಲಿ ಬದಲಾಗಿಲ್ಲ. ಅಶ್ವಿನಿ ಅವರು ಮೊದ್ಲಿನ ತರನೇ ಇದ್ದಾರೆ. ಅವ್ರು ಕಾವ್ಯ ಅವ್ರು ಹೇಳಿದ್ದು ಆ ಅಮ್ಮ ಏನ್ ಆಟ ಆಡ್ತಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಆ ಅಮ್ಮ ಅನ್ನೋದ್ರಲ್ಲಿ ಏನ್ ಅಷ್ಟೊಂದು ನೆಗೆಟಿವ್ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ಆದ್ರೆ ಅಶ್ವಿನಿ ಅವರು ಅದನ್ನ ನೀನ್ ಮಾತಿನಲ್ಲಿ ನಿಗಾ ಇಡ್ಕೋ, ಅಮ್ಮ ಅಂತ ಕರಿಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅಮ್ಮ ಅನ್ನೋದ್ರಲ್ಲಿ ಏನ್ ನೆಗೆಟಿವ್ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳಿದ್ದು ಆ ಅಮ್ಮ ಅಂತ ಯೂಸ್ ಮಾಡ್ಬೇಡ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇನ್ನೊಂದಿಷ್ಟು ಜಗಳಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಏಕವಚನಕ್ಕೆ ಹೋಗ್ತಾರೆ. ಆಮೇಲೆ ಕಾವ್ಯ ಅವರು ಕೂಡ ಅಷ್ಟೇ ತುಂಬಾ ಜೋರಾಗಿ ಮಾತಾಡ್ತಾರೆ. ಸೊ ಆ ಜಗಳವನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೋದು. ಆ ಜಗಳ ಅವರಿಬ್ಬರ ಮಾತುಗಳಾಗಿರ್ಬೋದು. ಸೊ ಇವತ್ತು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೆ, ಆ ಒಂದು ಡ್ರಮ್ ಅಲ್ಲಿ ನೀರಿರೋ ಟಾಸ್ಕ್ ಅನ್ನ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಸೊ ಇವತ್ತು ಯಾರಾದ್ರೂ ಗೆದ್ರೆ, ಅಂದ್ರೆ ಈ ಒಂದು ಇವತ್ತಿನ ಇದ್ರಲ್ಲಿ ಯಾರಾದ್ರೂ ಗೆದ್ರೆ ಮತ್ತೆ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾರೆ. ಇಲ್ಲಿ ನಮ್ಗೆ ಅಪ್ಡೇಟ್
ಅಪ್ಡೇಟ್ ಬಂದಿರೋ ಪ್ರಕಾರ ಗಿಲ್ಲಿ ಅವರು ಕ್ಯಾಪ್ಟನ್ಸಿಗೆ ಹೋಗ್ತಾರೆ ಅನ್ನೋದಿದೆ. ಬಟ್ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದ್ರೂ ಗಿಲ್ಲಿ ಅವರು ಕ್ಯಾಪ್ಟನ್ಸಿಗೆ ಓಟಕ್ಕೆ ಆಯ್ಕೆ ಆದ್ರು, ಕ್ಯಾಪ್ಟನ್ ಆದ್ರೂ ಅವ್ರ ಆಟ ಹೇಗಿರುತ್ತೆ ಅಂತ ಎಲ್ರಿಗೂ ನೋಡೋಕೆ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಗಿಲ್ಲಿ ಅವ್ರು ಕ್ಯಾಪ್ಟನ್ ಆದ್ರೆ ಯಾವ ತರ ಆಟ ಆಡ್ತಾರೆ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿನೇ. ಸೊ ನೋಡ್ಬೇಕು ಈ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರು ತಮ್ಮ ಆಟವನ್ನ ಚೆನ್ನಾಗಿ ಆಡ್ತಾರೆ, ಯಾರಿಗೆ ಕಿಚ್ಚನ್ ಚಪ್ಪಾಳೆ ಇವಾಗಾದ್ರೂ ಸಿಗುತ್ತಾ ಅಥವಾ ಕಳಪೆಗೆ ಯಾರಾದ್ರೂ ಹೋಗ್ಬೋದಾ. ಲಾಸ್ಟ್ ಅಲ್ಲಿ ಕಳಪೆ ಯಾರು ಹೋಗಿಲ್ಲ, ಯಾಕಂದ್ರೆ ಯಾರು ಕಳಪೆ ಅಷ್ಟು ಆಟ ಆಡಿಲ್ಲ ಅನ್ಸುತ್ತೆ. ಅಂದ್ರೆ ಬಿಗ್ ಬಾಸ್ ಆ ಟಾಸ್ಕ್ ಅನ್ನ ಕೊಟ್ಟಿಲ್ಲ, ಕಳಪೆ ಮತ್ತೆ ಉತ್ತಮ ಅನ್ನೋ ಟಾಸ್ಕ್ ಅನ್ನ ಕೊಟ್ಟಿಲ್ಲ. ಈ ವಾರವಾದ್ರೂ ಕೊಡ್ತಾರಾ ಅನ್ನೋದು ನೋಡ್ಬೇಕು. ಸೊ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.